ಈಗಾಗಲೇ ರಿಸಲ್ಟ್ ಬರ್ತಾ ಇದೆ. ಉಳ್ಳಾಲದಲ್ಲಿ ಯುಟಿ ಖಾದರ್ ಕ್ಷೇತ್ರದಲ್ಲಿ ಬಿಜೆಪಿ ಜಯಬೇರಿ ಬಾರಿಸಿದೆ. ಬೇರೆ ಬೇರೆ ಕ್ಷೇತ್ರದ ಫಲಿತಾಂಶ ಕೂಡ ಸಿಗ್ತಾ ಇದೆ. ಸೊ ಕಾರ್ಕಳ ಅತಂತ್ರ ಆಗಿದೆ. ಸೌದತ್ತಿ ಪುರಸಭೆಯಲ್ಲಿ 5 ವಾರ್ಡ್ಗಳಲ್ಲಿ ಬಿಜೆಪಿ ಗೆಲುವು ಸಾಧಿಸಿದೆ. ರಾಮದುರ್ಗ ಪುರಸಭೆಯಲ್ಲಿ ಬಿಜೆಪಿ 10, ಕಾಂಗ್ರೆಸ್ 4 ಸ್ಥಾನಗಳಲ್ಲಿ ಗೆಲುವನ್ನು ಸಾಧಿಸಿದೆ. ಚಿತ್ರದುರ್ಗ ನಗರಸಭೆ ಬಿಜೆಪಿ 7, ಕಾಂಗ್ರೆಸ್ ಜೆಡಿಎಸ್ ಪಕ್ಷೇತರ ತಲಾ 1 ಸ್ಥಾನವನ್ನು ಗೆದ್ದುಕೊಂಡು ಚಿತ್ರದುರ್ಗ ಕೂಡ ಬಿಜೆಪಿ ಪರವಾಗಿತ್ತು. ಚಳ್ಳಕೆರೆ ನಗರಸಭೆ ಕಾಂಗ್ರೆಸ್ 13 ಸ್ಥಾನ ಗೆದ್ದುಕೊಂಡಿದ್ದಾರೆ, ಬಿಜೆಪಿ 4, ಜೆಡಿಎಸ್ 9. ಸೊ ಚಳ್ಳಕೆರೆ ಹೆಚ್ಚು ಕಮ್ಮಿ ಮೈತ್ರಿ ಸರ್ಕಾರ ಆಗುತ್ತೆ, ಮೈತ್ರಿ ಆಡಳಿತ ಬರುತ್ತೆ. ಸೌದತ್ತಿ ಪುರಸಭೆಯಲ್ಲಿ 5 ವಾರ್ಡ್ಗಳಲ್ಲಿ ಬಿಜೆಪಿ ಜಯಬೇರಿ ಬಾರಿಸಿದೆ. ಇನ್ನು ಬೆಳಗಾವಿ ಜಿಲ್ಲೆಯ ಕುಡ್ಚಿ ಫಲಿತಾಂಶ ಸಿಗ್ತಾ ಇದೆ. ಬಳ್ಳಾರಿಯ ಕುಡ್ತಿನಿ ಪಟ್ಟಣ ಪಂಚಾಯತಿ ಕಾಂಗ್ರೆಸ್ ತೆಕ್ಕೆಗೆ ಹೋಗಿದೆ. ಕಾಂಗ್ರೆಸ್ ಇದು ಗೆಲುವನ್ನು ಸಾಧಿಸಿದೆ. ಗುಬ್ಬಿ ಪಟ್ಟಣ ಪಂಚಾಯತ್ ಜೆಡಿಎಸ್ ತೆಕ್ಕೆಗೆ ಜಾರಿದೆ. ಸೊ ಗುಬ್ಬಿ ಪಟ್ಟಣ ಪಂಚಾಯತಿ ನಂತರ ಪುತ್ತೂರು ನಗರಸಭೆ ಬಿಜೆಪಿ ಗೆದ್ದುಕೊಂಡಿದೆ. ಪುತ್ತೂರು ನಗರಸಭೆ ಬಿಜೆಪಿ ತನ್ನದಾಗಿಸಿಕೊಂಡು ಬಿಜೆಪಿಯಲ್ಲಿ 25 ವಾರ್ಡ್ಗಳು ಗೆದ್ದುಕೊಂಡಿದೆ. ಕಾಂಗ್ರೆಸ್ 5, SDPI 1ರಲ್ಲಿ ಜಯಬೇರಿ ಬಾರಿಸಿದೆ. ಇನ್ನು ಕೊಣ್ಣೂರು ಪುರಸಭೆ ಪಕ್ಷೇತರರ ತೆಕ್ಕೆಗೆ ಜಾರಿದೆ. 17 ವಾರ್ಡ್ಗಳಲ್ಲೂ ಕೂಡ ಪಕ್ಷೇತರ ಗೆದ್ದುಕೊಂಡಿದ್ದಾರೆ. ಇದು ಬಳ್ಳಾರಿಯ ಕೊಣ್ಣೂರು ಪುರಸಭೆ ಬೆಳಗಾವಿಯ ರಮೇಶ್ ಜಾರಕಿಹೊಳಿ ಬೆಂಬಲಿತರು ಇಲ್ಲಿ ಪಕ್ಷೇತರ ಕಣಕ್ಕಿಳಿತಾರೆ. ಅದು ಈಗ ರಮೇಶ್ ಜಾರಕಿಹೊಳಿ ತೆಕ್ಕೆಗೆ ಹೋಗಿದೆ. ಕಾಂಗ್ರೆಸ್ ಅನ್ನಕ್ಕಾಗಲ್ಲ, ಯಾಕೆ ಕಾಂಗ್ರೆಸ್ ಅಭ್ಯರ್ಥಿಗಳು ಹಾಕಲ್ಲ ಅವರು ಮೊದಲಿಂದನೂ. 17 ವಾರ್ಡ್ಗಳಲ್ಲೂ ಕೂಡ ಪಕ್ಷೇತರ ಗೆಲುವನ್ನು ಸಾಧಿಸಿದ್ದಾರೆ. ರಮೇಶ್ ಜಾರಕಿಹೊಳಿ ತೆಕ್ಕೆಗೆ ಕೊಣ್ಣೂರು, ಮತ್ತೊಂದು ಕಡೆ ಗೋಕಾಕ್. ಇನ್ನು ರಾಯಚೂರು ಜಿಲ್ಲೆಯ ಮಾನ್ವಿ ಪುರಸಭೆ ಕಾಂಗ್ರೆಸ್ ಗೆದ್ದುಕೊಂಡಿದೆ. ರಾಯಚೂರು ಜಿಲ್ಲೆಯ ಮಾನ್ವಿಯಲ್ಲಿ ಕಾಂಗ್ರೆಸ್ ತನ್ನ ಹಿಡಿತವನ್ನು ಸಾಧಿಸಿದೆ. ಒಟ್ಟು 27 ಸ್ಥಾನಗಳಲ್ಲಿ ಕಾಂಗ್ರೆಸ್ 12, ಜೆಡಿಎಸ್ 6, ಪಕ್ಷೇತರರು 6 ಸ್ಥಾನವನ್ನು ಗೆದ್ದುಕೊಂಡಿದ್ದಾರೆ. ಇನ್ನು ಮಾನ್ವಿಯಲ್ಲಿ ಇದುವರೆಗೂ ಕೂಡ ಬಿಜೆಪಿ ಯಾವುದೇ ಖಾತೆಯನ್ನು ತೆರೆದಿಲ್ಲ. ಇನ್ನು 3 ಸ್ಥಾನಗಳ ಫಲಿತಾಂಶ ಬಾಕಿ ಇದೆ ಮಾನ್ವಿಯಲ್ಲಿ. ಇನ್ನು ಉಡುಪಿ ಫಲಿತಾಂಶ ನೋಡ್ಕೊಂಬರೋಣ. ಉಡುಪಿಯಲ್ಲಿ ಏನಾಗಿದೆ? ಉಡುಪಿ ಕೊಳ ನಗರಸಭೆ ವಾರ್ಡ್ ಬಿಜೆಪಿ ತೆಕ್ಕೆ ಹೋಗಿದೆ. ಮಾಜಿ ಸಚಿವ ಪ್ರಮೋದ್ ಮಧ್ವರಾಜ್ಗೆ ಇಲ್ಲಿ ಮುಖಭಂಗ ಆಗಿದೆ. ಪ್ರಮೋದ್ ಮಧ್ವರಾಜ್ ಇರ್ತಕ್ಕಂಥ ವಾರ್ಡ್ನಲ್ಲಿ ಕೊಳ ಏನಿದೆ ಆ ವಾರ್ಡು ಅದು ಬಿಜೆಪಿಯಲ್ಲಿ ಮಂಜುನಾಥ್ ಗೆಲುವನ್ನು ಸಾಧಿಸಿದರೆ. ಜೇವರ್ಗಿ ಪುರಸಭೆ ಬಿಜೆಪಿ ತೆಕ್ಕೆ ಹೋಗಿದೆ. ಅಜಯ್ ಸಿಂಗ್ಗೆ ಭಾರಿ ಮುಖಭಂಗ ಆಗಿದೆ. ಜೇವರ್ಗಿ ಪುರಸಭೆಯಲ್ಲಿ ಕಾಂಗ್ರೆಸ್ 2 ಸ್ಥಾನ ಮಾತ್ರ ಗೆದ್ದಿದೆ. ಬಿಜೆಪಿ 11 ಸ್ಥಾನ ಗೆದ್ದುಕೊಂಡಿದೆ. ಇಲ್ಲಿ ಸಂಪೂರ್ಣವಾಗಿ ಬಿಜೆಪಿ ಹಿಡಿತ ಸಾಧಿಸಿದೆ ಜೇವರ್ಗಿಯ ಪುರಸಭೆಯಲ್ಲಿ. ಸೊ ಕಾಂಗ್ರೆಸ್ 2, ಬಿಜೆಪಿ 11. ಸೊ ಈಗಾಗಲೇ ನಾವು ಮಾತಾಡ್ತಾ ಇದ್ವಿ ಯಾವ ರೀತಿಯ ಫಲಿತಾಂಶಗಳು ಬರ್ತಾ ಇದೆ. ಒಂದು ಕಡೆ ಕಲಬುರಗಿಯಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ದೊಡ್ಡ ಮಟ್ಟದ ಲಾಭ ಆಗ್ತಾ ಇದೆ. ಅದು ಜೇವರ್ಗಿ, ಮತ್ತೊಂದು ಕಡೆ ಆಳಂದು, ಈ ಪುರಸಭೆಗಳಲ್ಲಿ ಕಾಂಗ್ರೆಸ್ಗೆ ಹಿನ್ನಡೆ ಆಗಿದೆ. ಆದರೆ ಅಫ್ಜಲ್ಪುರದಲ್ಲಿ MA ಪಾಟೀಲ್ ಕಾಂಗ್ರೆಸ್ ಅನ್ನು ಉಳಿಸ್ಕೊಂಡಿದ್ದಾರೆ. ಸೊ ಹಾಗಾಗಿ ಕಲಬುರಗಿಯಲ್ಲೂ ಕೂಡ ಬಹಳ ದೊಡ್ಡ ಪ್ರಮಾಣದಲ್ಲಿ ಫೈಟ್ ಆಗ್ತಾ ಇತ್ತು. ಅದರಲ್ಲಿ ಈಗ ಬಿಜೆಪಿ ತನ್ನ ಮುನ್ನಡೆಯನ್ನು ಕಾಯ್ದುಕೊಳ್ತಾ ಇದೆ. ಕಾಂಗ್ರೆಸ್ ಕೂಡ ಇಲ್ಲಿ ಬಿಗ್ ಫೈಟ್ ಅಂತ ನಾವು ಚರ್ಚೆ ಮಾಡ್ತೇವೆ. ನಮ್ಮ ಜೊತೆಗೆ ಕಾಂಗ್ರೆಸ್ನ ನಾಯಕರಾದಂಥ ಇರ್ಷಾದ್ ಅಹ್ಮದ್ ಶೇಖ್ ಸೇರಿಕೊಂಡಿದ್ದಾರೆ. ಇರ್ಷಾದ್ ಅಹ್ಮದ್ ಕಾರ್ಯಕ್ಕೆ ಸ್ವಾಗತ. ಸೊ ಏನು ನಿಮ್ಮ ಮೈತ್ರಿ ಸರ್ಕಾರಕ್ಕೆ ಜನಾದೇಶ ಕೊಡ್ತಾರೆ ಅಂತ ತಾವು ನಿರೀಕ್ಷೆ ಮಾಡಿದ್ದಾರೆ ಈ ಫಲಿತಾಂಶದಲ್ಲಿ? ಸರ್ ಖಂಡಿತ ಸರ್, ಯಾಕೆಂದರೆ ನಾವು ಕಳೆದ ಸರ್ಕಾರದಲ್ಲಿ ಇರ್ಬೋದು ಅಥವಾ ಇವತ್ತು ಏನು ಸಮ್ಮಿಶ್ರ ಸರ್ಕಾರ ನಡೀತಾ ಇದೆ, ಸೊ ಎಲ್ಲೋ ಒಂದು ಕಡೆ ನಾವು ಜನರ ಸಮಸ್ಯೆಗಳನ್ನು ಆಲಿಸುತ್ತಾ ಬಹಳಷ್ಟು ಕೆಲಸ ಕಾರ್ಯಗಳನ್ನು ಮಾಡಿ ಜನರಿಗೆ ಒಂದು ಒಳ್ಳೆಯ ಒಂದು ಆಡಳಿತವನ್ನು ಕೊಡುವಂಥ ಎಲ್ಲ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಹಾಗಾಗಿ ಜನರು ನಮಗೆ ಸ್ಥಳೀಯ ಸಂಸ್ಥೆಯ ಚುನಾವಣೆಗಳಲ್ಲಿ ನಮಗೆ ಆಶೀರ್ವಾದ ಮಾಡ್ತಾರೆ ಅಂತ ನಮಗೆ ನಿರೀಕ್ಷೆ ಇದೆ. ಅಲ್ಲ, ನಿಮ್ಗೆ ಅನೇಕ ಕಾಂಗ್ರೆಸ್ ಏನು ಭಾಳ ದೊಡ್ಡ ಕೋಟೆ ಅಂತ ಹೇಳ್ತೀವಿ, ಅನೇಕ ಕಡೆಗಳಲ್ಲಿ ಕೂಡ ಬಿಜೆಪಿ ಗೆಲ್ತಾ ಇದೆ ಸರ್. ಸ್ಥಳೀಯ ಸಮಸ್ಯೆಗಳು, ಸ್ಥಳೀಯ ಚುನಾವಣೆ ಇದು. ಹಾಗಾಗಿ ನಮ್ಮದು ರಾಷ್ಟ್ರೀಯ ಪಕ್ಷ. ಸೊ ಹಾಗಾಗಿ ಕೆಲವೊಂದು ಸಮಸ್ಯೆಗಳು ಅಲ್ಲಿ ಸ್ಥಳೀಯದಲ್ಲಿ ಆಗಿರಬಹುದು. ಕೆಲವೊಂದು ಬಂಡಾಯ ಅಭ್ಯರ್ಥಿಗಳು ನಿಂತಿರ್ತಾರೆ ಹಾಗೂ ಸ್ಥಳೀಯ ಇಕ್ವೇಷನ್ಸ್ ಹೆಚ್ಚು ಕಮ್ಮಿ ಆಗಿರುತ್ತೆ. ಆದರೆ ಒಟ್ಟಾರೆ ನಾವು ಇವಾಗ ನೋಡ್ತಾ ಇದ್ದೀವಿ ಎಲ್ಲದರಲ್ಲೂ ಕಾಂಗ್ರೆಸ್ ಮುಂಚೂಣಿಯಲ್ಲಿದೆ. ಹಾಗೂ ಭಾಳಷ್ಟು ಪುರಸಭೆ ನಗರಸಭೆಗಳಲ್ಲಿ ಕಾಂಗ್ರೆಸ್ ಜಯಬೇರಿ ಸಾಧಿಸುವುದರಲ್ಲಿ ವಿಶೇಷವಾಗಿ ಧರ್ಮಸಿಂಗ್ ಅವರ ಕ್ಷೇತ್ರ, ಅದು ದಿವಂಗತ ಧರ್ಮಸಿಂಗ್ ಪುತ್ರ ಡಾಕ್ಟರ್ ಅಜಯ್ ಸಿಂಗ್ ಗೆದ್ದಿರ್ತಕ್ಕಂಥ ಕ್ಷೇತ್ರದಲ್ಲಿ ಬಿಜೆಪಿ ಸಂಪೂರ್ಣವಾಗಿ ಸ್ವೀಪ್ ಮಾಡ್ತಾ ಇದೆ. ಖಂಡಿತವಾಗೂ. ಯಾಕೆಂದರೆ ಬಹುಶಃ ಧರ್ಮಸಿಂಗ್ ಹಾಗೂ ಅಥವಾ ಕಾಂಗ್ರೆಸ್ ಮುಖಂಡರ ಈ ಥರ ಸ್ವೀಪ್ ಆಗಿರೋ ಕಡೆಗಳೆಲ್ಲ ನಾವು ಒಂದಂತೂ ಗುರುತಿಸ್ಬೋದು.
ಯಾವ ಮಾದರಿಯಲ್ಲಿ ಪ್ರಜಾಪ್ರತಿನಿಧಿಗಳು ವರ್ತನೆ ಮಾಡಿದ್ದಾರೆ, ವರ್ತಿಸಿದ್ದಾರೆ, ಅವರ ಕಾರ್ಯವೈಖರಿ ಏನು, ಜನರಿಗೆ ಯಾಕೆ ಅಷ್ಟು ಅಸಮಾಧಾನ ಇದೆ, ಅಂತಹ ಬೇಗುದಿ ಯಾಕಿದೆ, ಸ್ವೀಪ್ ಮಾಡೋಷ್ಟು ಒಂದು ಕಡೆ ಹಲವಾರು ವರ್ಷಗಳು 4 ದಶಕಗಳು 5 ದಶಕಗಳು ಇದ್ದಂತಹ ಮಹಾನಾಯಕರು ಅಂತಹ ಜಾಗದಲ್ಲಿ ಯಾಕೆ ಅವರಿಗೆ ವಿರುದ್ಧವಾಗಿ ಜನರು ತೀರ್ಪು ಕೊಡ್ತಾ ಇದ್ದಾರೆ ಅಂತಂದರೆ, ಇದು ರಾಜ್ಯದ ಮಟ್ಟದ ಒಂದು ಪ್ಯಾಟರ್ನು ಮೀರಿ, ರಾಜ್ಯ ಮಟ್ಟದ ಒಂದು ಚುನಾವಣೆಗಳನ್ನ ಮೀರಿ, ರಾಜ್ಯ ಮಟ್ಟದ ವಿಷಯಗಳನ್ನು ಮೀರಿ ಸ್ಥಾನೀಯವಾಗಿ ಮಾಜಿ ಸಿಎಂ ಸಿದ್ದರಾಮಯ್ಯಗೆ ಭಾರಿ ಮುಖಭಂಗ ಆಗಿರ್ತಕ್ಕಂಥ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಇದು ಮಾಜಿ ಸಿಎಂ ಸಿದ್ದರಾಮಯ್ಯಗೆ ಸಂಬಂಧಪಟ್ಟಂತ ಸುದ್ದಿ. ಮಾಜಿ ಸಿಎಂ ಸಿದ್ದರಾಮಯ್ಯಗೆ ಭಾರಿ ಮುಖಭಂಗ. ಇದು ಬದಾಮಿಯ ಫಲಿತಾಂಶ ಅನಿಸುತ್ತೆ ಮೋಸ್ಟ್ಲಿ. ಕೇರೂರು ಪಟ್ಟಣ ಪಂಚಾಯಿತಿಯಲ್ಲಿ ಖಾತೆ ತೆರೆಯಲಿಲ್ಲ ಕಾಂಗ್ರೆಸ್. ಇದು ಬದಾಮಿಯ ಕೇರೂರು ವಿಧಾನಸಭಾ ಇದು ಪಟ್ಟಣ ಪಂಚಾಯಿತಿ 4 ಸ್ಥಾನಗಳಲ್ಲಿ ಗೆಲುವನ್ನು ಸಾಧಿಸಿದೆ ಬಿಜೆಪಿ. ಬದಾಮಿ ಪುರಸಭೆಯಲ್ಲಿ ಬಿಜೆಪಿ ಕಾಂಗ್ರೆಸ್ ಸಮಬಲ ಹೋರಾಟ ನಡೀತಾ ಇದೆ. ಅದರ ಕೇರೂರು ಪಟ್ಟಣ ಪಂಚಾಯಿತಿಯಲ್ಲಿ ಬಿಜೆಪಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ. ಇಲ್ಲಿವರು ಕೂಡ ಕಾಂಗ್ರೆಸ್ ಖಾತೆಯನ್ನು ತೆರೆದಿಲ್ಲ. ಮಾಜಿ ಸಿಎಂ ಸಿದ್ದರಾಮಯ್ಯಗೆ ಭಾರಿ ಮುಖಭಂಗ ಆಗಿದೆ. ಬದಾಮಿ ಮತ್ತೊಂದು ಕಡೆ ಕೇರೂರು ಪಟ್ಟಣ ಪಂಚಾಯಿತಿಯಲ್ಲಿ ಇನ್ನೂ ಕೂಡ ಕಾಂಗ್ರೆಸ್ ಖಾತೆ ತೆರೆದಿಲ್ಲ. 4 ವಾರ್ಡ್ಗಳಲ್ಲಿ ಬಿಜೆಪಿ ಗೆಲುವು ಸಾಧಿಸಿದೆ. ಬದಾಮಿಯಲ್ಲಿ ಬಿಜೆಪಿ ಕಾಂಗ್ರೆಸ್ ಸಮಬಲದ ಪೈಪೋಟಿ ನೀಡ್ತಾ ಇದ್ದಾರೆ. ಲೋಕಲ್ ಕುಸ್ತಿಯ ಇಂಟ್ರೆಸ್ಟಿಂಗ್ ಆದಂತಹ ಫಲಿತಾಂಶಗಳು ಅನೇಕರು ಏನ್ ನಿರೀಕ್ಷೆ ಇಟ್ಕೊಂಡಿದ್ರೆ ಆ ಎಲ್ಲ ನಿರೀಕ್ಷೆಗಳು ಕೂಡ ಉಲ್ಟಾ ಪಲ್ಟಾ ಆಗುತ್ತೆ. ಯಾರು ಗೆಲ್ತೀವಿ ಅಂದಿರ್ತಾರೋ ಅವ್ರು ಸೋಲ್ತಕ್ಕಂಥ ಫಲಿತಾಂಶಗಳು ಬರುತ್ತೆ. ಯಾಕಂದ್ರೆ ಮತದಾರರೇ ಹಾಗೆ, ಯಾರಿಗೆ ಸೋಲ್ತೀವಿ ಅಂತ ತಿಳ್ಕೊಂಡಿರ್ತಾರೋ ಅವ್ರು ಗೆದ್ದಿರ್ತಾರೆ. ಈಗ ಬರ್ತಾ ಇರ್ತಕ್ಕಂಥ ಫಲಿತಾಂಶಗಳು ನೋಡ್ತಾ ಇದ್ರೆ ಅನೇಕರಿಗೆ ಅನೇಕ ರೀತಿಯ ಪೊಲಿಟಿಕಲ್ ಮೆಸೇಜ್ಗಳನ್ನು ಪಾಸ್ ಮಾಡಿರ್ತಕ್ಕಂಥದ್ದು. ಯಾಕಂದ್ರೆ ಸ್ಥಳೀಯವಾದಂಥ ವಿಚಾರಗಳು ಬೇರೆ, ಆದರೆ ರಾಜ್ಯ ಮಟ್ಟದ ವಿಚಾರಗಳು ಬೇರೆ ಅನ್ನುವಂಥದ್ದು ಕೂಡ ಇದರಿಂದ ಗೊತ್ತಾಗುತ್ತೆ. ಆದರೆ ಎಲ್ಲೋ ಒಂದು ಕಡೆ ಲಾರ್ಜರ್ ಆಗಿ ಸರ್ಕಾರದ ಯೋಜನೆಗಳು, ಸರ್ಕಾರದ ನಿರ್ಧಾರಗಳು ಕೂಡ ಇಂಪ್ಯಾಕ್ಟ್ ಆಗುತ್ತೆ ಅನ್ನುವಂಥದ್ದು. ಆದರೆ ಈಗ ಬಂದಿರತಕ್ಕಂಥ ಫಲಿತಾಂಶಗಳು ನೋಡ್ತಾ ಇದ್ರೆ ಬೇರೆ ಬೇರೆ ಫ್ಯಾಕ್ಟರ್ಗಳು ಕೂಡ ಇಲ್ಲಿ ಕೆಲಸ ಮಾಡ್ತಾ ಇದೆ ಅನ್ನೋದು. ಪ್ರಸಾದ್, ಈಗ ಜೀವರ್ಗಿನಲ್ಲಿ ನಮ್ಮ ಕಾಂಗ್ರೆಸ್ನ ಅಜಯ್ ಸಿಂಗ್ ಅವರಿಗೆ ಮುಖಭಂಗ ಆಗಿದೆ ಅಂತ. ಅಂದ್ರೆ ಅಲ್ಲಿ ಖಾತೆ ತೆರೆದೇ ಇಲ್ಲ ಅಂತ ಏನಿಲ್ಲ, ಆದ್ರೆ ಮುನ್ನಡೆ ಬಿಜೆಪಿ ಸಾಧಿಸಿದೆ ಅಂತ ಹೇಳೋದು ಒಪ್ಕೊಳ್ಳೋಣ, ಯಾಕಂದ್ರೆ ಜನಗಳ. ಆದ್ರೆ ಮಾತ್ರಕ್ಕೆ ಎಲ್ಲಾ ಕಡೆ ಬಿಜೆಪಿನೇ ಪ್ರಾಬಲ್ಯ ಸಾಧಿಸಿದೆ ಅಂತಲ್ಲ. ಮಾನ್ವಿನಲ್ಲಿ ಬಿಜೆಪಿ ಖಾತೆನೇ ತೆರೆದಿಲ್ಲ. ಅಲ್ಲಲ್ಲ, ಗೊತ್ತಾಯ್ತು, ಹೇಳಿದಿರ. ಮಾನ್ವಿನಲ್ಲಿ ಖಾತೆನೇ ತೆರೆದಿಲ್ಲ. ಅಲ್ಲಿ ಇನ್ನು ಕೌಂಟಿಂಗ್ ಆಗ್ಬೇಕಲ್ಲ. ಅಲ್ಲಲ್ಲ, ಅದು ಎಲ್ಲರೂ ಹೇಳೋದು ನಾವು ಈಗ ನಾವು ಇಲ್ಲಿವರೆಗೂ ಬಂದಂತ ರಿಸಲ್ಟ್ ಬಗ್ಗೆ ಮಾತಾಡ್ತಾ ಹೋದ್ರೆ ಇನ್ನೂ ಖಾತೆ ತೆರೆದಿಲ್ಲ. ಈಗ ಕೇರೂರು ಪಟ್ಟಣ ಪಂಚಾಯತಿಯಲ್ಲಿ ಕಾಂಗ್ರೆಸ್ ಜೀವರ್ಗಿನಲ್ಲಿ ಇನ್ನು ಅಲ್ಲೂ ಕೂಡ ಮತ ಎಣಿಕೆ ನಡೀತಾ ಇದೆ. ಮತ್ತೆ ಖಾತೆ ಈ ಮಾನ್ವಿನಲ್ಲಿ ಬಿಜೆಪಿ ಖಾತೆನೇ ತೆರೆದಿಲ್ಲ, ಆದ್ರೆ ಇಲ್ಲಿ ಜೀವರ್ಗಿನಲ್ಲಿ ಒಂದಷ್ಟು ಸೀಟ್ಗಳನ್ನ ಆಲ್ರೆಡಿ ಕಾಂಗ್ರೆಸ್ ಗೆದ್ದಿದೆ. ಹೀಗೆ ನಾವು ನಾನಾ ತರದಲ್ಲಿ ವಿಶ್ಲೇಷಣೆಗಳನ್ನ ಮಾಡಬಹುದು, ಆದ್ರೆ ನಾವು ಸ್ವಲ್ಪ ಹೊತ್ತು ಕಾಯ್ಬೇಕಾಗತ್ತೆ. ಸ್ವಲ್ಪ ಹೊತ್ತಿಗೆ ನಮ್ಮ ಎಲ್ಲರ ಬಂಡವಾಳನ್ನು ನಾವು ಡಿಫೀಟ್ ಅಂತ ಯಾರು ಹೇಳ್ತಾ ಇಲ್ಲ. ನಿಮ್ಗೆ ಹಿನ್ನಡೆ ಆಗ್ತಾ ಇದೆ, ಕಾಂಗ್ರೆಸ್ ಹಿನ್ನಡೆ ಆಗ್ತದೆ, ಬಿಜೆಪಿ ಹಿನ್ನಡೆ ಆಗ್ತದೆ, ಇರ್ಸೋದು ಟ್ರೆಂಡ್ ಆಗ್ತದೆ. ನಾನು ಇರ್ಸೋದು ನೀವು ಅವಾಗಲೇ ಹೇಳ್ತಾ ಇದ್ರಿ. ಇವತ್ತು ಜೇವರ್ಗಿ ಅಂತ ಕ್ಷೇತ್ರಗಳು ಅವೆಲ್ಲವೂ ಕೂಡ ತುಂಬಾ ಸ್ಟ್ರಾಂಗ್ ಬೇಸ್ ಇರ್ತಕ್ಕಂಥದ್ದು ಕಾಂಗ್ರೆಸ್ನ. ನೀವು ಚಿತ್ತಾಪುರ ಅಂತದ್ದು ಕೊಟ್ಟರೆ ಪ್ರಿಯಾಂಕಾ ಖರ್ಗೆ ಕ್ಷೇತ್ರ, ಹಾಗೆ ಸೇಡಮ್ಗೆ ಬಂದರೆ ಅಲ್ಲಿ ನಿಮ್ಮ ಶರಣ ಪ್ರಕಾಶ್ ಪಾಟೀಲ್ರು ನಿಂತಂಥ ಕ್ಷೇತ್ರ. ಇವೆಲ್ಲವೂ ಕೂಡ ಏನಾಗುತ್ತೆ ಅಂದರೆ ನೀವು ವಾರ್ಡಲ್ಲಿ ಆಯಾ ಅಭ್ಯರ್ಥಿಗಳು ಭಾಳ ಇಂಪಾರ್ಟೆಂಟೇ, ಆದರೂ ಕೂಡ ಅಲ್ಲಿ ನಾಯಕತ್ವಕ್ಕೂ ಕೂಡ ಒಂದು ಚಾಲೆಂಜ್ ಇರುತ್ತೆ. ಈಗ ನಾವು ಉದಾಸಿ ಮಗ MP ಉದಾಸಿ ಶಾಸಕರು, ಅಲ್ಲಿ ಕಾಂಗ್ರೆಸ್ ಸಂಪೂರ್ಣವಾಗಿ ಗೆದ್ಕೊಂಡಿದೆ. ಎಲ್ಲಿ ಯಾವುದು ಹಾನಗಲ್ಲು, ಅಲ್ಲಿ ಅವರಿಗೆ ಪೆಟ್ಟೆದು. ಅಲ್ಲಿ ನಾವು ಸ್ಥಳೀಯ ಆಡಳಿತದ ಬಗ್ಗೆ ಜನ ತೀರ್ಮಾನ ಮಾಡಿರ್ತಾರೆ, ಅವ್ರು ಮಾಡಿರೋ ಕೆಲಸ, ಅಲ್ಲಿ ಮೂಲಭೂತ ಸೌಕರ್ಯ. ಆದರೂ ಕೂಡ ನಾವು ಲೀಡರ್ ಯಾರಂದ್ರೆ ಲೀಡರ್ ಅಂತ ಹೇಳ್ತೀವಿ. ಇಲ್ಲ, ಅಲ್ಲಿ ಅದು ವಿಧಾನಸಭೆ ಚುನಾವಣೆ ಬಂದಾಗ ಅದು ಕಾಂಗ್ರೆಸ್ ಪಕ್ಷದ ಭದ್ರಕೋಟೆನೆ. ಯಾಕೆಂದರೆ ಸುಮಾರು 30-40 ವರ್ಷಗಳಲ್ಲಿ ನಮ್ಮ ಬಹಳಷ್ಟು ಹಿರಿಯ ನಾಯಕರಾದಂತಹ ಸನ್ಮಾನ್ಯ ಧರ್ಮಸಿಂಗ್ ಸಾಹೇಬರು ಅಲ್ಲಿ ಜವರ್ಗಿನಲ್ಲಿ ಬಹಳ 9 ಸಲ ಮಾಡಿ ಒಂದು ಇತಿಹಾಸವನ್ನು ಸೃಷ್ಟಿ ಮಾಡಿದಂಥವ್ರು. ಆದರೆ ಸ್ಥಳೀಯ ಚುನಾವಣೆಯಲ್ಲಿ ನಾನು ಈಗಾಗಲೇ ಹೇಳ್ದಂಗೆ ಬಹಳಷ್ಟು ಸಮಸ್ಯೆಗಳು, ಅಲ್ಲಿ ಸ್ಥಳೀಯ ಸಮಸ್ಯೆಗಳು ಬಹಳಷ್ಟು ಅಲ್ಲಿ ಪರಿಗಣನೆಗೆ ಬಂದಿರ್ತದೆ. ಹಾಗಾಗಿ ಅಲ್ಲಿ ಏನು ಇಕ್ವೇಷನ್ಸ್ ಆಗಿದೆ ಅದನ್ನು ನಾವು ವಿಚಾರ ಮಾಡುವಂಥ ಒಂದು ವಿಷಯ. ಯಾಕೆಂದರೆ ನೀವು ಹೇಳ್ದಂಗೆ ಇನ್ನೂ ನಮ್ಮ ಪ್ರಸಾದ್ ಸಾಹೇಬರು ಹೇಳ್ದಂಗೆ ಇನ್ನೂ ಚುನಾವಣೆ ಇನ್ನೂ ನಡೀತಾ ಇದೆ, ಇನ್ನೂ ಮತಗಣನೆ ನಡೀತಾ ಇದೆ. ಫಲಿತಾಂಶ ಪೂರ್ಣ ರೀತಿಯಲ್ಲಿ ಬರಬೇಕು. ಪೂರ್ಣ ರೀತಿ ಫಲಿತಾಂಶ ಬಂದ ಮೇಲೇ ಅದ್ರ ಮೇಲೆ ನಾವು ಒಂದು ಮಾತನ್ನ ಹೇಳ್ಬೋದು. ವಿವೇಕ್ ರೆಡ್ಡಿ ಈಗ ಬರ್ತಾ ಇರ್ತಕ್ಕಂಥ ರಿಸಲ್ಟ್ಗಳು ಇದನ್ನೆಲ್ಲ ನೋಡ್ಬೋದು. ಹೆಚ್ಚು ಕಮ್ಮಿ ಯಾರು ಸಂಪೂರ್ಣ ಮೇಲ್ಗೈ ಅನ್ನೋ ತರದ್ ಬರ್ತಾ ಇಲ್ಲ. ಅಂದ್ರೆ ಒಂಥರ ಸಮ್ಮಿಶ್ರ ಫಲಿತಾಂಶ ಇದೆ ಖಂಡಿತವಾಗೂ. ಇನ್ನೊಂದೇನಂತಂದ್ರೆ ಸ್ಥಾನೀಯವಾಗಿ ಏನಾಗಿದೆ, ಒಂದು ಜಿಲ್ಲೆನಲ್ಲಿ ಒಂದು ಪಕ್ಷ ಪ್ರಾಬಲ್ಯ ಇರುತ್ತೆ, ಹಳೆ ಮೈಸೂರಿನಲ್ಲಿ JDS ಪ್ರಾಬಲ್ಯ ಇರುತ್ತೆ, ಹಾಗೆ ಉತ್ತರ ಕರ್ನಾಟಕದಲ್ಲಿ ಬಿಜೆಪಿ ಪ್ರಾಬಲ್ಯ ಇದೆ, ಮಧ್ಯ ಕರ್ನಾಟಕದಲ್ಲಿ ಸ್ವಲ್ಪ ಬಿಜೆಪಿ ಕಾಂಗ್ರೆಸ್ ಸಮಬಲ ಇದೆ. ಈ ತರ
ಅನೇಕ ಪ್ರಾಂತಗಳಲ್ಲಿ ಅನೇಕ ವೈವಿಧ್ಯಮಯವಾದ ಒಂದು ಚುನಾವಣೆಯ ಫಲಿತಾಂಶಗಳು ಬರ್ತಾ ಇದೆ. ಆದರೆ ಒಂದು ಇಲ್ಲಿ ಫೇಲ್ಯೂರ್ ಆಗಿರೋದೇನು, ವೈಫಲ್ಯ ಆಗಿರೋದೇನು, ಈ ಸಮ್ಮಿಶ್ರ ಸರ್ಕಾರ ಏನೊಂದು ಹೊಸ ಒಂದು ರೂಪವನ್ನು ಕೊಡ್ತಾರೆ ಕರ್ನಾಟಕಕ್ಕೆ. ಸಮ್ಮಿಶ್ರ ಸರ್ಕಾರ ನಾವು BJPನ ತಡೆಗಟ್ಟಿ ನಾವು ಸೆಕ್ಯುಲರ್ ಫ್ರಂಟ್ನ ತಂದಿದ್ದೀವಿ ಅಂತ ಏನು ವಾದವನ್ನು ಮಂಡಿಸಿದ್ರು ಜನರ ಮುಂದೆ, ಆ ವಾದಕ್ಕೆ ಯಾವ ಸ್ಪಂದನೆಯನ್ನು ದೊರೀತಾ ಇಲ್ಲ. ಸೊ ಆರಂಭಿಕವಾಗಿ ಆ ತರದ ಜನ ಅದು ಫಸ್ಟ್ ಸ್ಟೆಪ್ ಫೇಲ್ಯೂರ್. ಫಸ್ಟ್ ಸ್ಟೆಪ್ ಫೇಲ್ಯೂರ್. ಯಾಕೆ ಅಂದ್ರೆ ಇದಕ್ಕೆ ಇನ್ನೊಂದು ಕಾರಣ ಇದೆ, ಹೇಳ್ಬಿಡ್ತೀನಿ. ಇದಕ್ಕೆ ಇನ್ನೊಂದು ಕಾರಣ ಇದೆ. ಎಲ್ಲೆಲ್ಲಿ ಒಂದು ಸರ್ಕಾರ ಅಸ್ತಿತ್ವಕ್ಕೆ ಬಂದಂತ ಕೆಲವೇ ದಿನಗಳಲ್ಲಿ ಚುನಾವಣೆ ನಡೆದಿದೆ, 100 ದಿನದಲ್ಲಿ, 200 ದಿನದಲ್ಲಿ, 6 ತಿಂಗಳಲ್ಲಿ ಪುರಸಭೆಗಳ ಚುನಾವಣೆ ನಡೆದಿದೆ, ಅಲ್ಲಿ ಆ ಸರ್ಕಾರಕ್ಕೆ ಸ್ವೀಪ್ ಆಗಿದೆ. ಇಲ್ಲಿ ಎಲ್ಲಿದೆ ಸ್ವೀಪ್? ಈ ಸಮ್ಮಿಶ್ರ ಸರ್ಕಾರದ ಗೊಂದಲಗಳಿಗೆ ಅದರ ಸ್ಪಷ್ಟನೆನೇ ಜನಗಳಿಗೆ ಗೊತ್ತಾಗ್ತದೆ. ಪ್ರಸಾದ್ ಗೌಡ್ರು ಅವ್ರು ಹೇಳ್ತಾ ಇದ್ರು, ನೀವೇನು ನಿರೀಕ್ಷೆ ಇಟ್ಕೊಂಡಿದ್ರಲ್ಲ, ನಾವು ಮಾಡಿದ್ದೇ ಬಿಜೆಪಿ ಸೋಲಿಸಬೇಕು, ನೀವು ಲೋಕಸಭೆ ಸೋಲಿಸ್ಬೇಕಂತ ಮಾಡಿದಿರಿ. ಲೋಕಲ್ ಬಾಡಿಯಲ್ಲಿ ನೀವು ಆ ಟಾರ್ಗೆಟ್ ನಲ್ಲಿ ಏನು ಗೇನ್ ಆಗ್ತಾ ಇಲ್ಲ ಅಂತ, ಲೋಕಲ್ ಟಾರ್ಗೆಟ್ ಅಲ್ಲಿ. ಈಗ ನಮ್ಮ ವಿವೇಕ್ ರೆಡ್ಡಿ ಅವರು ಹೇಳಿದಂಥ ಮಾತುಗಳು ಏನಪ್ಪಾ ಅಂದರೆ, ಈ ಸ್ಪಂದನೆ ಸಿಗ್ತಾ ಇಲ್ಲ ನಮ್ಮ ಮೈತ್ರಿ ಸರ್ಕಾರಕ್ಕೆ ಅಂತ ಸಾರಾಸಗಟಾಗಿ ಹೇಳಿದಂಥದ್ದನ್ನು ನಾನು ಒಪ್ಪೋದಿಲ್ಲ. ಯಾಕೆ ಅಂತಂದರೆ ಅತಂತ್ರ ಆಗ್ತಾ ಇದೆ ಎಲ್ಲ ಕೆಲವು ಕಡೆ. ಅಂದರೆ ಅತಂತ್ರ ಆಗ್ತಾ ಇದೆ ಅಂತ ಅಂದರೆ ನಾವು ಕೂಡ ಎಲ್ಲ ಕಡೆ ಇದ್ದೀವಿ ಅಂತಲೇ ಅರ್ಥ. JDS ಕೂಡ ಎಲ್ಲ ಒಂದು ಪುರಸಭೆ ಪಟ್ಟಣ ಸಭೆಗಳಲ್ಲಿ ಇದ್ದೀವಿ ಅಂತಲೇ ಅರ್ಥ. ಮತ್ತು ಎಲ್ಲೋ ಒಂದು ಕಡೆ ಪೂರ್ತಿಯಾಗಿ ನಾವಿಲ್ಲ ಅಂತ ಹೇಳೋದನ್ನ ನಾವು ಒಪ್ಪೋದಕ್ಕಾಗಲ್ಲ. ನಾವು ಒಪ್ಪೋದಕ್ಕಾಗೋದಿಲ್ಲ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ಫಲಿತಾಂಶನೇ ಹೇಳ್ತಾ ಇದೆ. ಅದನ್ನ ಸ್ವಲ್ಪ ಅತಂತ್ರ ಆಗ್ತದೆ. ಪ್ಯಾನ್ ಕರ್ನಾಟಕ ತಗೊಂಡ್ರೆ ನೀವು ಕಾಂಗ್ರೆಸ್ BJPನೇ ನೇರ ಫೈಟ್ ಇರತಕ್ಕಂಥದ್ದು. JDS ಇಲ್ಲ ಅಂತ ಹೇಳ್ತಾ ಇಲ್ಲ, ಅಲ್ಲಲ್ಲ ಇದೆ ಅಂದ್ರೆ ವಾರ್ಡ್ಗಳಲ್ಲಿ ಗೆದ್ದಿದ್ರೆ 2 ನೋಡಿ. ನೀವು ಗಣನೀಯವಾಗಿ ದಾವಣಗೆರೆಯಿಂದ ಆ ಕಡೆ ತಗೊಂಡ್ರೆ 80% ಕಾಂಗ್ರೆಸ್ ವರ್ಸಸ್ BJP ಫೈಟ್. ತಾವೇ ಫಲಿತಾಂಶಗಳನ್ನ ತೋರಿಸ್ತಾ ಇದ್ದೀರಾ, ನಾನು ನೋಡ್ತಾ ಇದ್ದೇನೆ. ಗಣನೀಯವಾಗಿ ಏರಿಕೆ ಆಗಿದೆ ನಮ್ಮ JDSನ ಒಂದು ಗೆಲುವೇನಿದೆ, ಗಣನೀಯವಾಗಿ ಗ್ರಾಫ್ ನಿಮ್ದು ಏರ್ತಾ ಇದೆ ಖಂಡಿತವಾಗಿ. ನಾವು ಮಾತಾಡೋಣ ಒಂದು ಪ್ರತಿಯೊಂದು ಪುರಸಭೆಯ ನಗರಸಭೆಯ ಫಲಿತಾಂಶದ ಒಂದು ರಿಸಲ್ಟ್ ಅನ್ನು ನೋಡ್ಕೊಂಡ್ಬಂದ್ರೆ ಏನಾಗ್ತದೆ ಒಂದೊಂದು. ಸೊ ಇವತ್ತು ಈಗಿನ ಬಂದಿರತಕ್ಕಂತ ಒಟ್ಟು ಪಟ್ಟಣ ಪಂಚಾಯತಿ ಟೋಟಲ್ ಇರೋದು 20 ಪಟ್ಟಣ ಪಂಚಾಯತಿಯಲ್ಲಿ 17 ಈಗ ರಿಸಲ್ಟ್ ಬರ್ತಾ ಇದೆ. ಅದರಲ್ಲಿ ಕಾಂಗ್ರೆಸ್ 7, BJP 7, JDS 2 ಮತ್ತು ಪಕ್ಷೇತರರು 1. ಪುರಸಭೆಯ ಫಲಿತಾಂಶ ನೋಡ್ಕೊಂಡ್ಬರೋಣ. ಪುರಸಭೆಯಲ್ಲಿ ಏನಾಗ್ತಾ ಇದೆ? ಸೊ ಒಟ್ಟು 53 ಇರೋದು. ಸೊ ಈಗ ಬಂದಿರತಕ್ಕಂಥ ಫಲಿತಾಂಶ 41ರದ್ದು. ಅದರಲ್ಲಿ ಕಾಂಗ್ರೆಸ್ 20, BJP 12, JDS 8 ಮತ್ತು ಇತರರು 1. ಸೊ ನಗರಸಭೆಯ ಈಗಿನ ರಿಸಲ್ಟ್ ನೋಡೋಣ, ಈಗ ಬಂದಿರತಕ್ಕಂಥ ಇಲ್ಲಿವರೆಗೂ. ಸೊ 29 ನಗರಸಭೆಗಳಲ್ಲಿ 25 ರಿಸಲ್ಟ್ ಬರ್ತಾ ಇದೆ. ಕಾಂಗ್ರೆಸ್ 10, BJP 11, JDS 3, ಇತರರು 1. ಸೊ ಇದು ನಗರಸಭೆಯ ರಿಸಲ್ಟು. 29ರಲ್ಲಿ 25ರ ಫಲಿತಾಂಶ ಸಿಗ್ತಾ ಇದೆ. ಒಟ್ಟು ಸ್ಥಳೀಯ ಸಂಸ್ಥೆ 102, ಅದರಲ್ಲಿ 85ರ ಫಲಿತಾಂಶ ಸಿಗ್ತಾ ಇದೆ. ಅದರಲ್ಲಿ ಕಾಂಗ್ರೆಸ್ 37, BJP 31, JDS 14 ಮತ್ತು ಇತರರು 3. ಸೊ 102 ಪೈಕಿ 85ರ ಫಲಿತಾಂಶ ಈಗ ಲಭ್ಯ ಆಗ್ತದೆ. ಅದರಲ್ಲಿ 37 ಕಾಂಗ್ರೆಸ್, 31 BJP, JDS 14, ಇತರರು 3. ಸೊ ಕ್ಷಣದ ಮಾಹಿತಿ ಕೊಡ್ತೀನಿ, ಅಪ್ಡೇಟ್ಸ್ ಅನ್ನು ಕೊಡ್ತಾ ಇರ್ತೀನಿ. ಈಗಾಗಲೇ ಫಲಿತಾಂಶ ಸಿಗ್ತಾ ಇದೆ. ಅನೇಕ ಕಡೆಗಳಲ್ಲಿ ಅತಂತ್ರ ಆಗಿದೆ, ಕೆಲವು ಕಡೆಯಲ್ಲಿ ನೇರವಾಗಿ ಆಯಾ ಪುರಸಭೆ ನಗರಸಭೆಗಳನ್ನು ಕಾಂಗ್ರೆಸ್ ಮತ್ತು BJP JDS ಪಡ್ಕೊಳ್ತಾ ಇದ್ದಾವೆ. ಎಲ್ಲವನ್ನೂ ನೋಡ್ತಾ ಇದ್ರೆ ಸೊ ಇಡೀ ರಿಸಲ್ಟು ಇನ್ನು ಅರ್ಧ ಗಂಟೆ ಒಳಗಡೆ ಹೆಚ್ಚು ಕಮ್ಮಿ ಸಿಗ್ತಾ ಹೋಗುತ್ತೆ. ಮತ್ತಷ್ಟು ಮಾತಾಡೋಣ, ಮತ್ತಷ್ಟು ಮಾಹಿತಿ.